ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಾ? ಅರೌಂಡ್ 1000 ಸ್ಕ್ವೇರ್ ಫೀಟ್ ಗೆ ನೀವು ತಿಳ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಮೆಟೀರಿಯಲ್ ಎಷ್ಟೆಷ್ಟು ಯೂಸ್ ಮಾಡಬೇಕು, ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಅಂದ್ರೆ 1000 ಸ್ಕ್ವೇರ್ ಫೀಟ್ ಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಅರೌಂಡ್ 350 ಬ್ಯಾಗ್ ಸಿಮೆಂಟ್ ಬೇಕು. ಒಂದು ಬ್ಯಾಗ್ ಗೆ 400 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 1,40,000 ಅಷ್ಟು ಅಮೌಂಟ್ ಸಿಮೆಂಟ್ ಗೆ ಖರ್ಚಾಗುತ್ತೆ. ನೆಕ್ಸ್ಟ್ ಮನೆ ಕಟ್ಟಬೇಕಾದ್ರೆ ಸ್ಟೀಲ್ ಗೆ ಅಮೌಂಟ್ ಜಾಸ್ತಿ ಖರ್ಚಾಗುತ್ತೆ. ಸ್ಟೀಲ್ ಅರೌಂಡ್ 3,500 kg ಅಷ್ಟು ಬೇಕಾಗುತ್ತೆ. ಪರ್ ಕೆಜಿ 65 rupees ಅಂತ ಕನ್ಸಿಡರ್ ಮಾಡ್ಕೊಂಡ್ರು 2,27,500 ರೂಪಾಯಿ ಅಷ್ಟು ನಿಮ್ಗೆ ಸ್ಟೀಲ್ ಗೆ ಖರ್ಚಾಗುತ್ತೆ. ಮತ್ತೆ ಬ್ರಿಕ್ಸ್ 17,000 ಬೇಕಾಗುತ್ತೆ. ಒಂದು ಬ್ರಿಕ್ ಗೆ 9 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 1,53,000 ಅಷ್ಟು ಬ್ರಿಕ್ ಗೆ ಕಾಸ್ಟ್ ಆಗುತ್ತೆ. ಈ ಮನೆ ಕನ್ಸ್ಟ್ರಕ್ಷನ್ ಗೆ 1,20,000 ಅಷ್ಟು ಫೈನ್ ಅಗ್ರಿಗೇಟ್ ಬೇಕಾಗುತ್ತೆ. ಕೋರ್ಸ್ ಅಗ್ರಿಗೇಟ್ ಗೆ ಅರೌಂಡ್ 67,000 ಅಷ್ಟು ಜಲ್ಲಿಗೆ ಅಮೌಂಟ್ ಖರ್ಚಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಪ್ಲಂಬಿಂಗ್ ಕಾಸ್ಟ್ ಅರೌಂಡ್ 80,000 ಆಗುತ್ತೆ. ಮತ್ತೆ ಟೈಲ್ಸ್ ಕಾಸ್ಟ್ ಅರೌಂಡ್ ನಿಮ್ಗೆ 75,000 ಅಷ್ಟು ಬರುತ್ತೆ. ಮೇನ್ ಗ್ರಾನೈಟ್ ನಿಮ್ಗೆ ಗ್ರಾನೈಟ್ ಕಾಸ್ಟ್ ಬಂದು ಅರೌಂಡ್ 60,000 ಇಂದ ಅಪ್ ಟು 70,000 ಗ್ರಾನೈಟ್ ಕಾಸ್ಟ್ ಆಗುತ್ತೆ. ಎಸ್ ರೈಲಿಂಗ್ಸ್ ನಿಮ್ಗೆ ಅರೌಂಡ್ 18,000 ನಿಮ್ಗೆ ಕಾಸ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ವರ್ಕ್ ನಿಮ್ಗೆ ಅರೌಂಡ್ 85,000 ಅಷ್ಟು ನಿಮ್ಗೆ ಖರ್ಚಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಅಲ್ಯೂಮಿನಿಯಂ ಆರ್ UPVC ಸ್ಲೈಡಿಂಗ್ ವಿಂಡೋ ಕಾಸ್ಟ್ ಬಂದು 65,000 ಇಂದ ಅರೌಂಡ್ 70,000 ಕಾಸ್ಟ್ ಆಗುತ್ತೆ. ಮೇನ್ ಡೋರ್ಸು, ರೂಮು, ಪೂಜಾ ಡೋರ್ಸು ಟೋಟಲ್ ಕಾಸ್ಟ್ ಬಂದು ಅರೌಂಡ್ 70,000 ಆಗುತ್ತೆ. ನಿಮ್ಗೆ 1000 ಸ್ಕ್ವೇರ್ ಫೀಟ್ ಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಲೇಬರ್ ಮತ್ತೆ ಮೆಟೀರಿಯಲ್ ಕಾಸ್ಟ್ ಎರಡೂ ಸೇರಿ ನಿಮ್ಗೆ 15 ಲಕ್ಷ ಇಂದ 16 ಲಕ್ಷದವರೆಗೂ ಅಮೌಂಟ್ ಆಗುತ್ತೆ. ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ.